ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತಂದರೆ ಒಂದು ಸೂಪರಾದ ದಾಲನ್ನು ಮಾಡ್ತಾಯಿದ್ದೀನಿ. ಅದು ಯಾವುದು ಅಂತಂದರೆ ಮೆಂತ್ಯ ಸೊಪ್ಪಿನ ದಾಲ್ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಹಾಗಾಗಿ ಈ ವಿಡಿಯೋನ ಫುಲ್ ನೋಡಿ. ಇಲ್ಲಿ ನನಗೆ 2 ಕಟ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಬಿಡಿಸಿ ಚೆನ್ನಾಗಿ ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಮತ್ತು ನಾನು ಒಂದು ಕಪ್ಪು ತೊಳೆದ ಬೇಳೆಯನ್ನು ಕುಕ್ಕರ್ನಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಕುಕ್ಕರಲ್ಲಿ 2 ವಿಸಿಲನ್ನು ತೆಗೆದು ಈ ರೀತಿಯಾಗಿ ಬೇಳೆಯನ್ನು ಬೇಯಿಸಿ ಒಂದು ಬೌಲ್ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿದ್ದೀನಿ. ಏಕೆಂದರೆ ಇದನ್ನು ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗುತ್ತೆ. ಅದೇನು ದಾಲ್ ಮಾಡಬೇಕಾಗುತ್ತಲ್ವ, ಹಾಗಾಗಿ ನಾವು ಬೇಳೆಯನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗೋ ರೀತಿಯಾಗಿ ಬೇಯಿಸ್ಕೊಂಡಿರಬೇಕು. ನೆಕ್ಸ್ಟು ನಾನಿಲ್ಲಿ ಒಂದು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜಿನ ಟೊಮೊಟೊ. ನೆಕ್ಸ್ಟು ನಾನಿಲ್ಲಿ ಒಂದು ದಪ್ಪ ಸೈಜಿನ ಈರುಳ್ಳಿಯನ್ನು ಈ ರೀತಿಯಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಬೆಳ್ಳುಳ್ಳಿಯನ್ನು ನಾನು ಈ ರೀತಿ ಗೆಜ್ಜೆ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ಗೆಜ್ಜೆ ಹಾಕಿದರೆ ಸಾಕು, ಹಾಗಾಗಿ ನನಗೆ ಗೆಜ್ಜಿಟ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಮೇಯ್ನಾಗಿ 1 ಚಮಚ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇದು ಸ್ವಲ್ಪ ಒಗ್ಗರಣೆಗೆ ಮತ್ತು ಸಾಂಬಾರಿಗೆ ಕೂಡ ಬೇಕಾಗುತ್ತೆ. ಸೊ ಹಾಗಾಗಿ ನಾನು 1 ಸ್ಪೂನ್ ಜೀರಿಗೆಯನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಬೇಕಿತ್ತು, ಅದು ಅರಿಶಿನ ಕೂಡ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಮೊದಲು ಬೇಗ ಕರ್ಸ್ಕೊಂಡು ಹಾಕಿಬಿಟ್ಟು ಮತ್ತು ಒಗ್ಗರಣೆಗೆ ಸ್ವಲ್ಪ ಬೇಕಾಗುತ್ತೆ. ಮತ್ತು ನಾನು 1.5 ಸ್ಪೂನ್ 1 ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ನಾನು ತೊಗೊಂಡಿದ್ದೀನಿ. ಸಾಂಬಾರು ಪುಡಿ ಹಾಕಿದ ಪುಡಿಯನ್ನು ನಾನು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಸಾಸಿವೆ ಜೀರಿಗೆಯನ್ನು ಒಟ್ಟಿಗೆ ಹಾಕಿದ್ದೀನಿ. ಅಂದರೆ ಒಗ್ಗರಣೆಗೆ ಹಾಕೋದಲ್ವ ಇದು. ಸೊ ಹಂಗಾಗಿ ಈಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಷ್ಟು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ಈಗ ನಾನು ಒಂದು ಸಲ ಎಲ್ಲನೂ ಹಿಟ್ಟು ಇಂಗ್ರೀಡಿಯೆಂಟ್ಸ್ನೆಲ್ಲ ತೋರಿಸ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಮತ್ತು ಇಷ್ಟು ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು. ಮತ್ತು ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಒಂದು ಸಲ ನೋಡಿಕೊಂಡು ನೋಟ್ ಮಾಡ್ಕೊಳ್ಳಿ ಎಷ್ಟು ಬೇಕಾಗುವಂಥದ್ದು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಮೊದಲೇ ಹೆಚ್ಚಿಟ್ಕೊಂಡಿದ್ವಲ್ಲ ಸಣ್ಣದಾಗಿ ಈರುಳ್ಳಿ, ಅದನ್ನು ಹಾಕಿಬಿಟ್ಟು ನಾವು ಇದರಲ್ಲಿ ಫ್ರೈ ಮಾಡಬೇಕು. ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹುರಿಬೇಕು. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಅಂದರೆ ಇದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ನಾವು ಹೀಗೆ ಹುರ್ಕೋಬೇಕಾಗುತ್ತೆ. ಇದಾದಮೇಲೆ ನಾವು ಹೆಚ್ಚಿದಂಥ ಟೊಮೆಟೊ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ಟೊಮೆಟೊ ಹಣ್ಣು ಸ್ವಲ್ಪ ಸ್ಮ್ಯಾಶ್ ಆಗಬೇಕು, ಸ್ವಲ್ಪ ಸ್ಮ್ಯಾಶ್ ಆಗಬೇಕು. ಅದಕ್ಕಾಗಿ ಇದನ್ನು ನಾವು ಇದೇ ಒಗ್ಗರಣೆಯಲ್ಲಿ ಸ್ವಲ್ಪ ತಿರುಗಿಸ್ಕೊಂಡು ಹುರ್ಕೋಬೇಕಾಗುತ್ತೆ. ಹೀಗೆ ಚೆನ್ನಾಗಿ ಬಿಡ್ದಂಗೆ ಸ್ವಲ್ಪ ಹುರ್ಕೋಬೇಕು, ತಳ ಹಿಡಿದಂಗೆ ನೋಡಿಕೊಂಡು. ಈಗ ನಾನು ಇದರ ಹಿಂದೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊತಿದ್ದೀನಿ, ಅಂದರೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನು ಸೇರಿಸೋದ್ರಿಂದ ಟೊಮೆಟೊ ಹಣ್ಣು ಸ್ವಲ್ಪ ಒಂದು ಅರ್ಧದಷ್ಟು ಬೆಂದಂಗೆ ಆಗುತ್ತೆ, ಅಂದರೆ ಬೇಯುತ್ತೆ, ಬೇಗ ಕರಗುತ್ತೆ ಟೊಮೆಟೊ ಹಣ್ಣು. ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಇದಾದಮೇಲೆ ಸ್ವಲ್ಪ ಇದು ನಾವು ಜಜ್ಜಿಟ್ಕೊಂಡಿದ್ವಲ್ಲ ಮೊದಲೇ, ಆ ಬೆಳ್ಳುಳ್ಳಿಯನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು 1-2 ಸುತ್ತು ಇದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಾವು ತೊಳೆದು ಹೆಚ್ಚಿ ಇಟ್ಕೊಂಡಿದ್ದಂತಹ ಮೆಂತ್ಯ ಸೊಪ್ಪನ್ನು ಇದರಲ್ಲಿ ಹಾಕಿಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ
ಇದನ್ನು ಹಸಿ ಸ್ಮೆಲ್ಲು ಹೋಗೋ ತನಕ ಸ್ವಲ್ಪ ಸೊಪ್ಪು ಎಲ್ಲ ಸಣ್ಣ ಆಗುತ್ತೆ ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ತಿರುಗಿಸ್ಕೋಬೇಕಾಗುತ್ತೆ, ಅಂದರೆ ಫ್ರೈ ಮಾಡಬೇಕಾಗುತ್ತೆ. ಬೇಯಿಸಾಕ್ಬಿಟ್ರೆ ಫುಲ್ಲು ಅದು ಇದೇ ಕಾಣಿಸಲ್ಲ, ಆ ರೀತಿ ಆಗುತ್ತೆ. ಸೊ ಅದರಿಂದ ಈ ರೀತಿಯಾಗಿ ನಾವು ಒಗ್ಗರಣೆಯಲ್ಲೇ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಂಡು ಈ ಸೊಪ್ಪನ್ನು ನಾವು ಈ ಮಸಾಲೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ತಳ ಹಿಡಿದಂಗೆ ನೋಡಿಕೊಂಡು ಈ ರೀತಿಯಾಗಿ, ಅಂದರೆ ಅದು ನೀರೆಲ್ಲ ಬಿಡುತ್ತಲ್ವ, ಸೊಪ್ಪು ಆ ನೀರು ಹೋಗೋ ತನಕ ಈ ರೀತಿಯಾಗಿ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಮಚ್ಚಿ ಇದನ್ನು ಚೆನ್ನಾಗಿ ಈಗ ಆಡಿಸ್ತಾ ಹುರ್ಕೋಬೇಕು. ಹೀಗೆ ಹುರ್ಕೋಬೇಕಾಗುತ್ತೆ. ಹೀಗೆ ಹುರ್ಕೊಂಡಾದ್ಮೇಲೆ ನಾವು ಸಾಂಬಾರು ಪುಡಿಯನ್ನು ತಗೊಂಡಿದ್ವಲ್ಲ ಅದನ್ನು ಈಗ ಈ ಟೈಮಲ್ಲಿ ಸೇರಿಸ್ಬಿಟ್ಟು ಅದನ್ನು ಕೂಡ ಈ ಒಗ್ಗರಣೆಯಲ್ಲಿ ಈ ರೀತಿ ಹಾಕಿ ಸ್ವಲ್ಪ ಬಾಡಿಸ್ಬೇಕಾಗುತ್ತೆ. ಮತ್ತು ಅರಿಶಿಣನೂ ಹಾಕಿ ನಾನು ಇದೇ ಟೈಮಲ್ಲಿ ಹೀಗೆ ಬಾಡಿಸ್ಕೊತಾ ಇದ್ದೀನಿ. ಮತ್ತು ನಾವು ಜಜ್ಜಿ ಇಟ್ಕೊಂಡಿದ್ವಲ್ಲ, ಕ್ರಷ್ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ, ಅದನ್ನು ಕೂಡ ಈಗ ಹಾಕೋಬೇಕು. ಜೀರಿಗೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ದಾಲ್ಗೆ ಒಳ್ಳೆ ರುಚಿಯಾಗಿರುತ್ತೆ. ಈಗ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅರಿಶಿಣ ಹಾಕಿ ಆ ಒಂದು ಬೇಳೆಯನ್ನು ಈಗ ಹಾಕಿಬಿಟ್ಟು ಒಳ್ಳೆ ಮಿಕ್ಸನ್ನು ಕೊಡಬೇಕು. ಸೊಪ್ಪು ಮತ್ತು ನಾವು ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡಿದ ಮಸಾಲೆ ಎಲ್ಲ ನಾವು ಹಾಕಿದಂತಹ ಬೇಳೆ ರಸದ ಜೊತೆ ನೀಟಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಕೈ ಆಡಬೇಕು. ಅದನ್ನು ಆಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಈಗ ಇದೆಲ್ಲ ಒಳ್ಳೆ ಕುದಿ ಬರೋ ಹಾಗೆ ಕುದಿಬೇಕು. ಆ ರೀತಿಯಾಗಿ ಚೆನ್ನಾಗಿ ನೊರೆ ಬರೋ ಹಾಗೆ ಕುದಿಸ್ಕೋಬೇಕಾಗುತ್ತೆ ಇದನ್ನು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಅದು ಮಸಾಲೆ ಮತ್ತು ಹಾಕಿದಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋದಕ್ಕಾಗಿ ಹೀಗೆ ಕುದಿಸ್ಕೋಬೇಕಾಗುತ್ತೆ. ಸೊಪ್ಪು ಎಲ್ಲ ಬೇಯಬೇಕಲ್ವ, ಹಾಗಾಗಿ ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಇದೇ ರೀತಿ ದೊಡ್ಡ ಫ್ಲೇಮಲ್ಲಿ ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ಳಿ. ನಿಮಗೆ ಯಾವ ಕ್ವಾಂಟಿಟಿ ಇರಬೇಕು ಆ ಕ್ವಾಂಟಿಟಿಲಿ ನೀರನ್ನು ಹಾಕ್ಕೊಂಡು ಕುದಿಸ್ಕೊಳ್ಳಿ. ಚಪಾತಿಗೆ ಮತ್ತು ಪೂರಿಗೆ ಆದರೆ ಸ್ವಲ್ಪ ಗಟ್ಟಿ ಬಿಟ್ಕೋಬೋದು, ಸಾಂಬಾರು ರೈಸ್ಗಾದರೆ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳಿ. ಈಗ ಸಾಂಬಾರು ಆಲ್ಮೋಸ್ಟ್ ಆಗ್ತಾ ಬಂತು. ಈಗ ರೆಡಿಯಾಗಿದೆ. ಈಗ ಈ ಸಾಂಬಾರಿಗೆ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈಗ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಹಾಕಿ ಬಾಡಿಸ್ಬೇಕಾಗುತ್ತೆ. ಕರಿಬೇವು ಸೊಪ್ಪೆಲ್ಲ ಹಾಕಿ ನಮ್ಮ ಮಗ ತೊಂದರೆ ಕೊಡ್ತಾವನೆ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇದನ್ನು ಸ್ವಲ್ಪ ನಾವು ಎಣ್ಣೆಯಲ್ಲಿ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಹೀಗೆ ಒಗ್ಗರಣೆಯನ್ನೆಲ್ಲ ಚೆನ್ನಾಗಿ ಸ್ವಲ್ಪ ರೋಸ್ಟನ್ನು ಮಾಡಿಕೊಂಡು ಇದನ್ನು ಸಾಂಬಾರಲ್ಲಿ ಸೇರಿಸಿದ್ರೆ ಆಯಿತು. ಇದು ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗೆ ಮತ್ತು ಸಾಂಬಾರಿಗೆ, ರೈಸ್ಗೆ, ಮುದ್ದೆಗೆ ಎಲ್ಲ ಕೂಡ ತುಂಬ ಒಳ್ಳೆ ಚೆನ್ನಾಗಿ ಸೆಟ್ ಆಗುತ್ತೆ. ಮತ್ತು ಮಾಡೋದು ಕೂಡ ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ಕೋಬೋದು. 2 ಕಟ್ಟು ಮೆಂತ್ಯ ಸೊಪ್ಪಾದರೆ ಸಾಕು. ಈಗ ಸಾಂಬಾರು ರೆಡಿಯಾಗಿದೆ. ಈ ಸಾಂಬಾರಿಗೆ ಈಗ ನಾವು ಮಾಡಿದಂಥ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ಸಾಂಬಾರು ಪೂರ್ತಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ.
ಮಕ್ಳುಗಳು ಕೂಡ ಸೊಪ್ಪನ್ನು ತಿನ್ನಲ್ಲ ಅಂತ ಅಂದಾಗ ನಾವು ಈ ರೀತಿಯಾಗಿ ಸಾಂಬಾರಲ್ಲಿ ಮಾಡೋದ್ರಿಂದ ಮಕ್ಕಳು ಕೂಡ ಸೊಪ್ಪನ್ನು ಆರಾಮಾಗಿ ತಿಂತಾರೆ. ಈಗ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಚಪಾತಿಗಳಿಗೆಲ್ಲ ಮಧ್ಯಾಹ್ನ ಟೈಮು ತುಂಬ ಒಳ್ಳೆ ಕಾಂಬಿನೇಷನ್ನು. ಮತ್ತು ಚಪಾತಿ ಯಾರು ಯೂಸ್ ಮಾಡ್ತೀರೋ ಅದು 2 in 1 ಆಗುತ್ತೆ. ರೈಸ್ಗೆ ಮತ್ತು ಚಪಾತಿಗೆ ಎರಡೂ ಕೂಡ ನೀವು ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ನನಗೂ ತುಂಬಾ ಇಷ್ಟ ಆಯಿತು. ನಮ್ಮ ಮನೆಯಲ್ಲಿ ಕೂಡ ಮಾಡಿದೆ ನಾನು. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂದರು. ನೀವು ಒಂದು ಸಲ ಟ್ರೈ ಮಾಡಿ. ನಿಮ್ಮ ಕಾಮೆಂಟನ್ನು ನನಗೆ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈಗ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.